ಹಾಯ್ ಹಲೋ ಫ್ರೆಂಡ್ಸ್, ಸಿಸ್ಟರ್ಸ್ ಕಿಚನ್ಗೆ ಸ್ವಾಗತ. ಇವತ್ತೇನಪ್ಪ ಮಾಡ್ತಾಯಿದ್ದೀನಿ ಅಂದರೆ ಸೊಪ್ಪು ಬೇಳೆ ಬಸ್ಸಾರು ಮಾಡ್ತಾಯಿದ್ದೀನಿ. ಏನೇನು ಬೇಕು ಅದಕ್ಕೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಒಂದು ಬೌಲು ಬೇಳೆ ತೊಗೊಂಡಿದ್ದೀನಿ, ಸಣ್ಣ ಬೇಳೆ ಅದು. ಈ ಬೌಲಲ್ಲಿ ತೊಗೊಂಡಿರೋದು ಒಂದು ಬೌಲ್ ಸಾಕು. ಅದನ್ನು ನೀಟಾಗಿ ಚೆನ್ನಾಗಿ ತೊಳ್ಕೊಂಡು ವಾಶ್ ಮಾಡಿ ಇಟ್ಕೋಬೇಕು. ನೋಡಿ, ಈ ಥರ ಸಣ್ಣಗಿರಬೇಕು. ತುಂಬ ಅಗಲ ಇರೋ ಬೇಳೆ ತೊಗೊಂಡ್ರೆ ಅಷ್ಟು ರುಚಿ ಬರೋಲ್ಲ ಸಾಂಬಾರು. ಅದಕ್ಕೋಸ್ಕರ ನಾವು ಸಣ್ಣ ಬೇಳೆನೇ ಯೂಸ್ ಮಾಡೋದು. ನೀವು ಸಹ ಇದೇ ಬೇಳೆ ಯೂಸ್ ಮಾಡಿ. ನಾನು ಕುಕ್ಕರ್ಗೆ ಹಾಕಲ್ಲ, ಪಾತ್ರೆಲಿ ಬೇಳೆ ಬೇಯಿಸ್ಕೊಳ್ಳೋದು. ಅದಕ್ಕೇ ಈ ಪಾತ್ರೆಗೆ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈ ಲೋಟದಲ್ಲಿ ಒಂದು 6 ಲೋಟ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈ ಲೋಟದಲ್ಲಿ ನೀರು ಕಾಯಕ್ಕಿಟ್ಟಿದ್ದೆ. ನೋಡಿ, ನೀರು ಆಲೆ ಮಳ್ತಾ ಇದೆ. ನೀರು ಮಳ್ಳಾದಮೇಲೆ ಬೇಳೆನ ಬೇಯಕ್ಕೆ ಹಾಕಬೇಕು. ಯಾಕೆ 6 ಲೋಟ ನೀರು ಹಾಕ್ಕೊಂಡಿರೋದು ಅಂದರೆ ಬೇಳೆ ಬೇಯೋದಕ್ಕೆ ನೀರು ಬೇಕು. ಕುಕ್ಕರಲ್ಲಿಟ್ಟರೆ ಬೇಗ ಬೆಂದೋಗುತ್ತೆ ಮತ್ತು ಕದ್ರೋಗುತ್ತೆ. ಈ ಪಾತ್ರೆಲಿ ಬೇಯಿಸ್ಕೊಂಡ್ರೆ ನಮಗೆ ಎಷ್ಟು ಬೇಕು ನಾವು ನೋಡಿ ಬೇಯಿಸ್ಕೊಬೋದು. ಅರ್ಧ ಬೆಂದಾಗ ಸೊಪ್ಪನ್ನ ಸಹ ತುಂಬೋದು. ಅದಕ್ಕೋಸ್ಕರ ನಾನು ಪಾತ್ರೆಲಿ ಹಾಕ್ತಾ ಇರೋದು, ಇನ್ನೇನು ಬೇರೆ ರೀಸನ್ ಇಲ್ಲ. ಚೆನ್ನಾಗೂ ಬರುತ್ತೆ. ಮತ್ತು ಕುಕ್ಕರಲ್ಲಿ ನಾವು ಮಾಡಿ ತಿನ್ನೋದಕ್ಕೂ ಪಾತ್ರೆಲಿ ಮಾಡೋದು ರೀಸನ್ ಏನು ಅಂದರೆ ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಸಾಂಬಾರು ಪಾತ್ರೆಯಲ್ಲಿ ನಾವು ಬೇಯಿಸ್ಕೊಂಡ್ರೆ. ಕುಕ್ಕರಲ್ಲಿ ಅಷ್ಟು ರುಚಿ ಬರಲ್ಲ. ಅದಕ್ಕೋಸ್ಕರ ನೋಡಿ, ಏನು ಬೇಳೆ ಹಾಕಿದ್ನಲ್ವ ಆವಾಗ ಆ ಬೇಳೆ ಇವಾಗ ಕುದಿ ಹತ್ತಿದೆ, ಕುದಿ ಬರ್ತಾ ಇದೆ. ಇವಾಗ ಒಂದು ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ಕಲ್ಲುಪ್ಪು. ನಾನು ಕೈಯಲ್ಲಿ ಹಾಕೋದು, ನನಗೆ ಅಳತೆ ಚೆನ್ನಾಗಿ ಗೊತ್ತಾಗುತ್ತೆ ಅಂತ. ನೀವು ಸಹ ಸ್ಪೂನಲ್ಲಿ ಬೇಕು ಒಂದು ಸ್ಪೂನಲ್ಲಿ ಹಾಕ್ಕೊಳ್ಳಿ, ಇಲ್ಲ ಕೈಯಲ್ಲಿ ಹಾಕ್ಕೊಳ್ಳೋದ್ರೆ ಕೈಯಲ್ಲಿ ಸಹ ಹಾಕ್ಕೊಳ್ಳು. ತಿರುಗಿಬಿಟ್ಟು ನೋಡಿ, ಇವಾಗ ಟೊಮೊಟೊ ಹಾಕ್ತಾಯಿದ್ದೀನಿ. ಬೇಳೆ ಸ್ವಲ್ಪ ಬೆಂದ್ಬಿಟ್ಟು ಟೊಮೊಟೊ 4 ಭಾಗ ಕಟ್ ಮಾಡಿ ಹಾಕ್ಕೊಂಡಿದ್ದೆ. ಇವಾಗ ಅರ್ಧಂಬರ್ಧ ಬೇಳೆ ಬೆಂದಿದೆ. ಬೆಂದ ನಂತರ ಸಾಂಬಾರಿಗೆ ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ ಬೇಳೆನ. ಇವಾಗ ಸೊಪ್ಪನ್ನ ಏನು ತೊಳೆದು ಇಟ್ಕೊಂಡಿದ್ದ ಸೊಪ್ಪು ಅದನ್ನು ಸಹ ತುಂಬ್ತಾಯಿದ್ದೀನಿ. ಇದಕ್ಕೂ ಅಷ್ಟೇ ಇವಾಗ ಸ್ವಲ್ಪ ಉಪ್ಪು ಹಾಕಬೇಕು. ಯಾಕೆಂದರೆ ಬೇಳೆ ಸೊಪ್ಪು ಎರಡಕ್ಕೂ ಹತ್ತಬೇಕಲ್ಲ, ಅದಕ್ಕೆ. ಸೊಪ್ಪು ತುಂಬಿದ್ಮೇಲೆ ನೀರು ಬೇಡ, ಸೊಪ್ಪಿನ ನೀರೇ ಬಿಟ್ಕೊಳ್ಳುತ್ತೆ. ಮತ್ತು ಮೊದಲು ಇತ್ತಲ್ಲ ನೀರು, ಅದೇ ಬಿಟ್ಟಿದೆ, ಸಾಕು. ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದು ಇದಾಗಿದೆ. ಅರ್ಧ ಈರುಳ್ಳಿ, ಒಂದು 5-6 ಎಸಳು ಬೆಳ್ಳುಳ್ಳಿ, ಒಂದು 6-7 ಒಣಮೆಣ್ಸಿನ್ಕಾಯಿ, ಒಂದು ಇಡೀ ಕೊತ್ತಂಬರಿ ಸೊಪ್ಪು, ಕಾಯಿ ಸ್ವಲ್ಪ, ಜೀರಿಗೆ, ಸಾಸಿವೆ, ಕರಿಬೇವು, 1-2 ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ. ಇದು ಬೇಕಾಗಿರೋ ಯಾವಾಗ ಹೇಳಿದ್ನಲ್ಲ ಸಾಂಬಾರಿಗೆ ಎತ್ತಿಟ್ಕೊಂಡಿದ್ದು ಬೇಳೆ ಅಂದರೆ ಇಲ್ಲೇ ಒಂದು 2 ಸೌಟ್ ಬೇಳೆ ಎತ್ಕೊಂಡು ಒಂದು ಟೊಮೊಟೊ ಎತ್ತಿಟ್ಕೊಂಡಿದ್ದೀನಿ. ಒಂದು ಗೋಲಿ ಗಾತ್ರದ ಹುಣಸೆಹಣ್ಣು ಬಿಸಿ ನೀರಲ್ಲಿ ನೆನೆಹಾಕಿ ಇಟ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಮಿಕ್ಸ್ ಪೌಡರ್, ಮನೇಲಿ ಮಾಡಿರ್ತೀವಲ್ಲ ಪೌಡ್ರು, ಅದನ್ನು ಸಹ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿ ಏನು ಇಟ್ಕೊಂಡಿದ್ದು ಅದನ್ನು ಸಹ ಹುರ್ಕೊಂಡು ಎತ್ಕೊಂಡಿದ್ದೀನಿ. ಜೀರಿಗೆನೂ ಅಷ್ಟೇ ಅದರಲ್ಲೇ ಸ್ವಲ್ಪ ಹುರಿದ್ಬಿಟ್ಟು ಎತ್ತಿಟ್ಕೋಬೇಕು. ಎಲ್ಲದೂ ಅಷ್ಟೇ ಸಪ್ರೇಟ್ ಹುರಿದು ಜಾರಲ್ಲಿ ಹಾಕ್ಕೊತಾ ಬರಬೇಕು. ಎಲ್ಲ ಮಿಕ್ಸ್ ಮಾಡಿದ್ರೆ ಒಂದು ಸಿಯುತ್ತೆ, ಒಂದು ಬೇಯಲ್ಲ. ಅದಕ್ಕೋಸ್ಕರ ಜೀರಿಗೆ ಬೇರೆ ಬೇಗ ಇದಾಗ್ಬಿಡುತ್ತಲ್ಲ, ಅದಕ್ಕೆ ಸಪ್ರೇಟು ಹುರಿದು ಎತ್ತಿಟ್ಕೊತಾ ಇದ್ದೀನಿ. ಇಷ್ಟ ಆಗಿದೆ, ಸಾಕು. ಸ್ವಲ್ಪ ಜೀರಿಗೆ ಸಾಕು, ಬೇಡ ಜೀರಿಗೆ ಸ್ಮೆಲ್ ಬರುತ್ತೆ ಅಂದ್ಬಿಟ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಏನು ಜೀರಿಗೆ ಇತ್ತಲ್ಲ ಅದೇ ಒಳಗಡೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಇದನ್ನು ಹಾಕ್ಕೊಂಡು ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಸಹ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಸ್ವಲ್ಪ ಹಾಕಿದ್ರೆ ಸಾಕು, ಇದಕ್ಕೇನು ಜಾಸ್ತಿ ಅವಶ್ಯಕತೆ ಇಲ್ಲ. ಯಾಕೆಂದರೆ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗಲಿ ನಾವು ಅಷ್ಟೇ ಎಣ್ಣೆ ಹಾಕೋದು, ಜಾಸ್ತಿ ಏನೋ ಬೇಡ. ಅದನ್ನು ಸಹ ಫ್ರೈ ಮಾಡಿಕೊಂಡು ನೋಡಿ, ಒಣಮೆಣ್ಸಿನ್ಕಾಯಿ, ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ ಏನು ಫ್ರೈ ಮಾಡ್ಕೊಂಡಿದ್ದೋ ಅದನ್ನೆಲ್ಲ ಜಾರೊಳಗಡೆ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕ್ಕೊತಾ ಇದ್ದೀನಿ ಅದರೊಳಗಡೆ ರುಬ್ಬಕ್ಕೆ. ಹುಣಸೆಹಣ್ಣು ಏನು ಆವಾಗಲೇ ನೆನೆಹಾಕಿ ಇಟ್ಕೊಂಡಿದ್ವಲ್ಲ ಅದನ್ನು ಅಷ್ಟೇ ಟೊಮೊಟೊ ಬೇಯಿಸಿರೋದು ಹಾಕ್ಕೊಂಡ್ಮೇಲೆ ಹುಣಸೆಹಣ್ಣು ನೆನೆಹಾಕಿರೋದನ್ನು ಅದರೊಳಗಡೆ ಹಾಕ್ಕೋಬೇಕು, ಜಾರೊಳಗಡೆ. ಇವಾಗ ಅದಕ್ಕೆ ಬೇಕಾಗಿರೋಷ್ಟು ಒಂದು ಅರ್ಧ ಹಿಡಿಯುವಷ್ಟು ಕಾಯಿ ಸಹ ತುರಿದಿಟ್ಕೊಂಡಿದ್ದೆ, ಆ ಕಾಯಿನೂ ಹಾಕ್ಕೊತಾ ಇದ್ದೀನಿ. ಅದನ್ನು ಸಹ ಹಾಕ್ಕೊಂಡಾದ ನಂತರ ಇವಾಗ ಏನು ಪುಡಿ ಇಟ್ಕೊಂಡಿದ್ನಲ್ವ ಮಿಕ್ಸ್ ಪುಡಿ, ಸಾಂಬಾರು ಪೌಡ್ರು, ಅದು 1 ಟೇಬಲ್ ಸ್ಪೂನ್ ಸಾಕು. ಯಾಕೆಂದರೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀವಿ ಖಾರಕ್ಕೆ, ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ ಸಾಕು, ಇಲ್ಲಾಂದರೆ ಖಾರ ಆಗುತ್ತೆ ಅನ್ನಿಸ್ಕೋದ್ರೆ. ಎಲ್ಲ ಹಾಕ್ಕೊಂಡು ಇವಾಗ ಬೇಳೆ ಎತ್ತಿಟ್ಕೊಂಡಿದ್ನಲ್ಲ ಸಾಂಬಾರಿಗೆ ಅದನ್ನು ಸಹ ಅದರೊಳಗಡೆ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಬೇಕು. ಫಸ್ಟು ನಾವೇನು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದು ಒಂದ್ಸಲ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಕಾಳು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಹಿಡಿಯೋಷ್ಟು ಕೊತ್ತಂಬರಿ ಹಾಕ್ಕೊಂಡು ಒಂದು ಸುತ್ತು ಗ್ರೈಂಡ್ ಮಾಡ್ಕೊಂಡ್ಮೇಲೆ ತರಲಾಗಿ ಬಂದಿದೆ ನೋಡಿ, ಅದಾಗಿದೆಯಲ್ಲ. ಈ ಥರ ಆಗಬೇಕು. ಇದಾದ ನಂತರ ನಾವೇನು ಸೊಪ್ಪು ಬೇಳೆ ನೀರು ಎತ್ತಿಟ್ಕೊಂಡಿದ್ದೀವಲ್ಲ ಅದ ನೀರನ್ನ ಜಾರ್ ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದೇ ನೀರು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ತಣ್ಣೀರು ಹಾಕಬೇಡಿ. ಏನೋ ಸಾಲ್ತಾ ಇಲ್ಲ ಅನ್ನೋವಾಗ ಬಿಸಿನೀರು ಕಾಯಿಸ್ಕೊಂಡು 1 ಗ್ಲಾಸಷ್ಟು ಹಾಕ್ಕೊಳ್ಳಿ. ಇವಾಗ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಏನು ಬೆಳ್ಳುಳ್ಳಿ 2 ಎಳಕ್ಕೆ ಜಜ್ಜಿಟ್ಕೊಂಡಿದ್ನಲ್ಲ ಅದು ಮತ್ತು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸಾಸಿವೆ ಆಮೇಲೆ ಹಾಕೋದೇನಕ್ಕೆ ಅಂದರೆ ಸಿಡಿಯೋದಕ್ಕೋಸ್ಕರ. ಇವಾಗ ಏನು ರುಬ್ಬಿಟ್ಕೊಂಡಿದ್ವಲ್ಲ ಜಾರಲ್ಲಿ ನೀರು ಮತ್ತು ಅದು ಹಾಕ್ಬಿಟ್ಟು ಅದನ್ನು ಸಹ ಅದರೊಳಗಡೆ ಬಿಡಬೇಕು. ಬಿಟ್ಟು ಈಗ ಸೌಟಾಡಿಸಿ ಒಂದ್ಸಲ ಸೌಟಾಡಿಸ್ಬಿಟ್ಟು ಉಪ್ಪು ಆಗಿದೆಯಾ ಏನು ಅಂತ ಸ್ವಲ್ಪ ನೋಡಿ. ಯಾಕೆಂದರೆ ಸೊಪ್ಪು ಬೇಳೆ ಬೆಂದಾಗ ನೀರಲ್ಲಿ ಉಪ್ಪು ಬಿಟ್ಟಿರುತ್ತಲ್ಲ, ಅದಕ್ಕೆ ಉಪ್ಪೇನು ಹಾಕಲಿಲ್ಲ ನಾನು. ಇವಾಗ ನೋಡಿ, ಇವಾಗ ಆಲೆ ಮಾಡ್ತಾ ಇದೆ. ಅದೇ ನೀರು ಮತ್ತು ನನಗೆ ಅದೇ ರುಬ್ಬಿರೋ ಅಷ್ಟು ಸಾಕು ಅನಿಸ್ತು. ತೆಳ್ಳಗಿದೆ ಇದು ಕನ್ಸಿಸ್ಟೆನ್ಸಿ ಚೆನ್ನಾಗಿದೆ, ಅದಕ್ಕೆ ಅಷ್ಟು ಸಾಕಾಗುತ್ತೆ.
ಉಪ್ಪು ನೋಡಿ ಅದು ಆಯಿತು. ಇವಾಗ ಏನು ಸೊಪ್ಪು ಕಾಳು ನಾವು ಬೇಯಿಸ್ಕೊಂಡಿದ್ದೀವಲ್ಲ ಅದರಷ್ಟೇ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಒಂದೆರಡು ಒಣಮೆಣ್ಸಿನ್ಕಾಯಿನ ಮುರಿದು ಹಾಕಬೇಕು, ಒಂದು ಚೂರು ಕರಿಬೇವು ಹಾಕ್ಕೊಂಡು ಒಂದು ಈರುಳ್ಳಿ ಅಷ್ಟು ಸಣ್ಣಗೆ ಹಚ್ಚಿಟ್ಕೊಂಡಿರೋದನ್ನ ಸಹ ಸ್ವಲ್ಪ ಎಣ್ಣೆಲಿ ಹಾಕಿ ಫ್ರೈ ಮಾಡೋಣ. ಫ್ರೈ ಮಾಡ್ಕೊಂಡಾದ ನಂತರ ಸ್ವಲ್ಪ ಕಂದು ಬಣ್ಣ ಬಂದ ಮೇಲೆ ಅದಕ್ಕೇನು ಕಾಯಿ ನಾವು ತುರಿದಿಟ್ಕೊಂಡಿದ್ದೀವಿ ಅದನ್ನು ಸಹ ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಸಹ ಫ್ರೈ ಮಾಡ್ಕೊಳ್ಳಿ. ಯಾಕೆಂದರೆ ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತ. ಸೊಪ್ಪು ಕಾಳು ಹಾಕ್ಕೊಂಡು ಇದಕ್ಕೆ ಒಂದು 5 ನಿಮಿಷ ಹುರ್ಕೊಳ್ಳಿ. ಯಾಕೆಂದರೆ ಆಲ್ರೆಡಿ ಅದು ಹಾಲೆ ಬೆಂದಿರುತ್ತಲ್ವ, ಜಾಸ್ತಿ ಹೊತ್ತು ಉರಿಯೋ ಅವಶ್ಯಕತೆ ಇರೋಲ್ಲ. ಉಪ್ಪನ್ನು ಸಹ ಮುಂಚೆನೇ ಹಾಕ್ಕೊಂಡಿರ್ತೀವಿ ಸೊಪ್ಪು ಕಾಳಿಗೆ, ಇವಾಗ ಹಾಕೋವಂಥ ಅವಶ್ಯಕತೆ ಏನಿರೋಲ್ಲ. ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೇಗಿತ್ತು ಅಂತ ಹೇಳಿ.